ಮಳೆ ಅವಾಂತರದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜನರ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ತಾ ಇದೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಮಾಡಿದ ಮೇಲೆ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ಗೆ ತಯಾರಿಗಳಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆಯೇ ಡಿಸಿಎಂ ವಿಸಿಟ್ ಮಾಡ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರೆ. ಸಿಎಂ ಭೇಟಿಗೆ ರೂಟ್ ಮ್ಯಾಪ್ ಅನ್ನ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಸಿಟಿ ರೌಂಡ್ಸ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿಟಿ ರೌಂಡ್ಸ್ ಮ್ಯಾಪ್ ಅನ್ನ ಈಗ ತಯಾರು ಮಾಡಲಾಗಿದೆ. ಇನ್ನು ಸಿಎಂ ಸರ್ಕಾರಿ ನಿವಾಸ ಕೃಷ್ಣ, ಮಾನ್ಯತಾ ಟೆಕ್ ಪಾರ್ಕ್, ಸಾಯಿ ಲೇಔಟ್, ಇಜಿಪುರ ಜಂಕ್ಷನ್, ಎಚ್ಎಸ್ಆರ್ ಲೇಔಟ್, ಸಿಲ್ಕ್ ಬೋರ್ಡ್ ಸಿಗ್ನಲ್, ಬಿಬಿಎಂಪಿ ಕಂಟ್ರೋಲ್ ರೂಮ್ ಇಷ್ಟು ಸ್ಥಳಗಳಿಗೆ ಸಿಎಂ ಹಾಗೆಯೇ ಡಿಸಿಎಂ ಇವತ್ತು ವಿಸಿಟ್ ಮಾಡ್ತಾರೆ. ಸಂಜೆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ತಯಾರಿಗಳಾಗ್ತಾ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾವುದೇ ಕಾರಣಕ್ಕೂ ಏನ್ ಸಮಸ್ಯೆ ಆದ್ರೂ ಬಿಡಲ್ಲ, ಪರಿಹಾರ ಬೇಕೇ ಬೇಕು ಅಂತ ಕೇಳ್ತಾರೆ. ಈಗ AI ಜನರೇಟೆಡ್ ಒಂದು ವಿಡಿಯೋ ಡಿಕೆ ಶಿವಕುಮಾರ್ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಿದೆ ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ. ಅದರ ಜೊತೆಯಲ್ಲಿ ಈಗ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಅವ್ರ ಜವಾಬ್ದಾರಿಯನ್ನ ಮೆರೆದು ಆಮೇಲೆ ಬೇಕಾದ್ರೆ ಸಮಾವೇಶ ಮಾಡ್ಕೊಳ್ಳಿ. ಖಂಡಿತ ಶರ್ಮಿತಾ, ನಾಳೆ ಏನು ಕಾಂಗ್ರೆಸ್ ಸರ್ಕಾರ ಬಳ್ಳಾರಿಯಲ್ಲಿ ಒಂದು ಸಾಧನಾ ಸಮಾವೇಶ 2 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ನಡೆಸ್ತಾ ಇದೆ. ಆ ಒಂದು ಕಾರ್ಯಕ್ರಮದ ಕಡೆಗೆ ಇಡೀ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಚಿವರುಗಳು ಅಧಿಕಾರಿಗಳೆಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅದರ ನಡುವೆ ಇವತ್ತು ಬೆಂಗಳೂರಿನಲ್ಲಿ ಆಗಿರುವಂತಹ ಅನಾಹುತ ದುರಂತಗಳನ್ನ ವೀಕ್ಷಣೆ ಮಾಡೋದಕ್ಕೆ ಒಂದು ಸಿಟಿ ರೌಂಡ್ಸ್ ಅನ್ನು ಕೂಡ ನಾಮಕಾವಸ್ಥೆ ಮಾಡ್ತಾ ಇದ್ದಾರೆ ಅಂದ್ರೆ ಕೂಡ ತಪ್ಪಾಗಲ್ಲ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ವಿರುದ್ಧ ನೆಟ್ಟಿಗರು ಸಿಟ್ಟಿಗೆದ್ದಿದ್ದಾರೆ. AI ಜನರೇಟೆಡ್ ಆಗಿರುವಂತಹ ಒಂದು ವಿಡಿಯೋವನ್ನ ಬೆಂಗಳೂರಿನ ರಸ್ತೆ ಮೇಲೆ ನೀರಿದೆ, ನೀರ್ ಮೇಲೆ ಡಿಕೆ ಶಿವಕುಮಾರ್ ಅವರು ಸರ್ಫಿಂಗ್ ಮಾಡ್ತಾ ಇದ್ದಾರೆ. ನಾವು ಕರಾವಳಿ ಭಾಗದ ಸಮುದ್ರಕ್ಕೆ ಹೋಗಿ ಸರ್ಫಿಂಗ್ ಮಾಡೋ ಅಗತ್ಯ ಇಲ್ಲ, ಬೆಂಗಳೂರಲ್ಲಿ ಅದಕ್ಕೆ ಬೇಕಾಗಿರುವಂತಹ ಅವಕಾಶಗಳನ್ನ ನಮ್ಮ ಸಚಿವರು ನಮಗೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಸಾರ್ವಜನಿಕರು ವ್ಯಂಗ್ಯ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು 4:15 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಮತ್ತು ಬೆಂಗಳೂರಿನ ಕೆಲವು ಸಚಿವರು, ಶಾಸಕರು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ಅಧಿಕೃತ ಸರ್ಕಾರಿ ನಿವಾಸದಿಂದ ಮಾನ್ಯತೆ ಟೆಕ್ ಪಾರ್ಕ್ ಹೋಗ್ತಾರೆ, ಅಲ್ಲಿಂದ ಸಾಯಿ ಲೇಔಟ್ಗೆ ಹೋಗ್ತಾರೆ, ಇಜಿಪುರ ಜಂಕ್ಷನ್ಗೆ ಹೋಗ್ತಾರೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗ್ತಾರೆ, ಅಲ್ಲಿಂದ ನೇರವಾಗಿ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ವಾಪಸ್ ಬರ್ತಾರೆ. ಅಂತಂದ್ರೆ ಎಲ್ಲೆಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಾಗಿದೆ ಅಲ್ಲೆಲ್ಲವೂ ಕೂಡ ಒಂದು ಭೇಟಿಯನ್ನು ಕೊಟ್ಟು ಸ್ಥಳವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಿಎಂ ಮತ್ತು ಡಿಸಿಎಂ ಅವರು ಇವತ್ತು ಮಾಡ್ತಾರಂತೆ. ಆದ್ರೆ ಸದ್ಯಕ್ಕೆ ಅವರು ಬಳ್ಳಾರಿಯಿಂದ ಹೊರಟಿದ್ದಾರೆ. ಅದೆಷ್ಟು ಗಂಟೆಗೆ ಬಂದು ಮುಟ್ತಾರೆ, ಎಷ್ಟೊತ್ತು ಆಗುತ್ತೆ ಅನ್ನೋದು ಕೂಡ ಇನ್ನೂ ಕೂಡ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ. ಕಳೆದ ವರ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಮೊದಲನೇ ವರ್ಷದಲ್ಲೇ ಇದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಬೆಂಗಳೂರಿನಲ್ಲಿ ಲಘು ಪ್ರವಾಹ ನೆರೆಯಾದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನ ನಗರದ ಪ್ರದರ್ಶನ ಮಾಡಿ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಭೇಟಿ ಕೊಟ್ಟು ಏನೇನ್ ಪರಿಹಾರವನ್ನ ಒದಗಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೋ ಆ ಎಲ್ಲಾ ಜಾಗದಲ್ಲಿ ಈ ವರ್ಷವೂ ಕೂಡ ಏನೋ ನೆರೆಯಾಗಿದೆ. ನೀರು ನಿಂತು ಜನಜೀವನ ಬುಡಮೇಲಾಗಿರುವಂತದ್ದು ಬಹಳ ವಿಪರ್ಯಾಸ. ಇದು ಹೋದ ವರ್ಷ ಅವರು ಹೋಗಿರುವ ಜಾಗಕ್ಕೆ ಮತ್ತೆ ಇದೇ ವರ್ಷ ಹೋಗ್ತಾ ಇದ್ದಾರೆ. ಕಳೆದ ವರ್ಷ ಸಿಲ್ಕ್ ಬೋರ್ಡ್ಗೆ ಹೋಗಿದ್ರು, ಮತ್ತೆ ಇದೇ ವರ್ಷ ಹೋಗ್ತಾ ಇದ್ದಾರೆ. ಇಜಿಪುರ ಜಂಕ್ಷನ್ಗೆ ಹೋಗಿದ್ರು, ಮತ್ತೆ ಈ ವರ್ಷ ಹೋಗ್ತಾ ಇದ್ದಾರೆ. HSR 4th ಫೇಸ್ಗೆ ಹೋಗ್ತಾ ಇದ್ದಾರೆ, ಮತ್ತೆ ಇದೇ ವರ್ಷ ಹೋಗ್ತಾ ಇದ್ದಾರೆ. ಕಳೆದ ವರ್ಷ ಹೋಗಿರುವಂತಹ 3 ಜಾಗಕ್ಕೆ ಮತ್ತೆ ಮುಖ್ಯವಾಗಿ ಸಾಯಿ ಲೇಔಟ್, ಈ 4 ಜಾಗಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿ ಹೋಗಿ ಮಳೆಗಾಲದಲ್ಲಿ ಆಗುವಂತಹ ಅನಾಹುತಗಳನ್ನು ತಡಿತೀವಿ, ನೆರೆಯನ್ನ ತಡಿತೀವಿ, ಪ್ರವಾಹವನ್ನ ತಡಿತೀವಿ ಅಂತ ಅಲ್ಲಿನ ಜನರಿಗೆ ಭರವಸೆಯನ್ನ ಕೊಟ್ಟು ಬಂದಿದ್ರು ಹೋದ ವರ್ಷ. ಮತ್ತೆ ಇದೇ ವರ್ಷ ಅವರಿಬ್ಬರೇ ಮತ್ತೆ ಅಲ್ಲಿಗೆ ಹೋಗಿ ಭೇಟಿ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಎಂತ ವಿಪರ್ಯಾಸ ಅಂತಂದ್ರೆ ಹೋದ ವರ್ಷ ಭರವಸೆಯನ್ನ ಕೊಟ್ಟಿದ್ರು, ಇದು ವರ್ಷ ಅಂದ್ರೆ 1 ವರ್ಷ ಆದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಿಕೊಡೋದಕ್ಕೆ ಈ ಸರ್ಕಾರಕ್ಕೆ ಮತ್ತು ಅದರ ಏನ್ ಕೆಳಗಡೆ ಇರುವಂತಹ ಅಧಿಕಾರಿ ವರ್ಗಕ್ಕೆ ಸಾಧ್ಯ ಆಗಿಲ್ಲ
ಅನ್ನುವಂಥದ್ದು. ಈಗಾಗಲೇ ಓರ್ವ ಮಹಿಳೆ ಸಾವನ್ನಪ್ಪಿದೆ. ಏನು ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಸುಮಾರು 100-150ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಆ ನಂದಗೋಕುಲ ಬಡಾವಣೆಯಲ್ಲಿ ಮನೆಗಳನ್ನ ಬಿಟ್ಟು ಸಂಬಂಧಿಕರ ಮನೆಗೆ, ಗೆಳೆಯರ ಮನೆಗೆ ಜನರು ಹೋಗ್ತಾ ಇರುವಂತದ್ದು. ಹೀಗೆ ನಿರಂತರವಾಗಿ ಸಾಲು ಸಾಲು ಸಮಸ್ಯೆಗಳು ಬೆಂಗಳೂರಿನ ಜನರು ಅನುಭವಿಸ್ತಾ ಇರಬೇಕಾದ್ರೆ ಇವರು ಒಂದ್ ಕಡೆ ಸಮಾವೇಶವನ್ನ ಮಾಡ್ತೀವಿ, ಮತ್ತೊಂದ್ ಕಡೆ ನಾಮಕ ವಾಸ್ತೆ ಬೆಂಗಳೂರಿನ ಒಂದು ಪರಿಶೀಲನೆಯನ್ನ ಮಾಡುವಂತ ರೌಂಡ್ಸ್ ಅನ್ನ ಆಗ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದೇ ರೀತಿಯಾಗಿ ಮುಂದಿನ 1 ವಾರಗಳ ಕಾಲ ಇದೇ ರೀತಿಯಾಗಿರುವಂತಹ ವಾತಾವರಣ ಇರುವಂತ ಸಾಧ್ಯತೆ ಇದೆ. ಶರ್ಮಿತ್, ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಬೆಂಗಳೂರಲ್ಲಿ ಮಹಾಮಳೆಗೆ ಸಾಲು ಸಾಲು ಅನಾಹುತಗಳು ಸಂಭವಿಸಿದೆ. ಕಳೆದ 1 ದಶಕದಲ್ಲಿ ಇದೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿರುವುದು ಅಂತ ಹೇಳಿ ಬಿಬಿಎಂಪಿ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಒಪ್ಕೊಳ್ಳೋಣ, ದಶಕಗಳ ಬಳಿಕ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗಿದೆ, ಹೌದು. ಆದರೆ ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದ್ರೇನೆ ಈ ಸಿಟಿ ತಡ್ಕೊಳ್ಳಲ್ಲ. ಇನ್ನು ಧಾರಾಕಾರವಾಗಿ ಮಳೆ ಬಂದಾಗ ಎಷ್ಟೆಲ್ಲ ಅವ್ಯವಸ್ಥೆ ಉಂಟಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಸಾರ್ವಜನಿಕರು ಕೇಳ್ತಿರೋದು. ಇನ್ನು ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಇಡೀ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವಾಗ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ನಮ್ಮ ತಂಡ ಎಲ್ಲಾ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದೆ. 2-3 ಜಾಗದಲ್ಲಿ ಶಾಶ್ವತ ಪರಿಹಾರ ಬೇಕೇ ಬೇಕು. ಅದನ್ನ ನಾವು ಪತ್ತೆ ಮಾಡಿದ್ದೀವಿ. ಕೆಲಸ ಕೂಡ ಶುರುವಾಗಿದೆ. 206 ಸೂಕ್ಷ್ಮ ಪ್ರದೇಶಗಳನ್ನ ಪತ್ತೆ ಹಚ್ಚಿ ಹಲವು ಕಡೆಗಳಲ್ಲಿ ಪರಿಹಾರ ಕೊಟ್ಟಿದ್ದೀವಿ. ಇನ್ನೂ ಕೆಲವು ಕಡೆಗಳಲ್ಲಿ ಮಾತ್ರ ಕೆಲಸ ಬಾಕಿ ಇದೆ. ಜಲಮಂಡಳಿ, ಅಗ್ನಿಶಾಮಕ ದಳದ ಸಹಾಯದೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಹೇಶ್ವರ್ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗವರ್ಮೆಂಟ್ ಈಸ್ ಯಾರಾದರೂ ರಾಜ ಕಾಲುವಿನಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ತೆಗೆಸಿಬಿಡಬೇಕು. ಅನ್ಲೆಸ್ ದರ್ ಇಸ್ ಅ ಲೀಗಲ್ ಇಂಪೆಡಿಮೆಂಟ್ ನಾವು ಅದರಲ್ಲಿ ಏನು ಸ್ಟಾಪ್ ಆಗಲ್ಲ. ನಾವು ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಕೆಲಸ ಮಾಡಿಬಿಟ್ಟು ದಟ್ ಇಸ್ ಅ ಸ್ಟ್ಯಾಂಡಿಂಗ್ ಥಿಂಗ್ ಅಂಡ್ ವಿ ಹ್ಯಾವ್ ಡನ್ ಇಟ್ ಆಲ್ಸೋ. ಆದರೂ ಸಹ if there are any further, I'm not going to say this, but if there are any such cases, we will definitely take it up with the revenue department. Now ನೋಡಿದ ಪ್ರಕಾರ ಇವತ್ತು this rainfall is something which we have not had for a long time. Therefore I think ಈ ತರ ಸಮಸ್ಯೆ ಸ್ವಲ್ಪ ಜಾಸ್ತಿ. 2021 ನಲ್ಲಿ 22 ಅಲ್ಲಿ ಆಗಿದೆ ಸರ್. 22 ಒಂದ್ಸಾರಿ ಅದರ ಮೊದಲು ಆಗಿದೆ. ಇದೇನು ಮೊದಲಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಇದೆ. ಆಲ್ಮೋಸ್ಟ್ 120-130 ಮಳೆ ಆಗಿದೆ. I will take a detailed review on this point also, but we will definitely are committed to ensure that there are no major issues happening in Sai layout in the near future. Medium term solutions ಏನಾದರೂ ಹುಡುಕ್ತೀವಿ. ಮಹಿಳೆಗೆ ಏನು ಪರಿಹಾರ ಸರ್? ಈಗ ಮೃತ ಆಗಿರೋ ಮಹಿಳೆಗೆ I think we are taking up for compensation now. ರಾಜ್ಯಾದ್ಯಂತ ಮತ್ತೆ ಶುರುವಾಯಿತು ವರುಣನ ಆರ್ಭಟ. ಇವತ್ತು ಹಾಗೇನೆ ನಾಳೆನೂ ರಾಜ್ಯದಲ್ಲಿ ಮುಂದುವರಿಯುತ್ತೆ ಈ ಮಳೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ, ಅಂದ್ರೆ ಮಾಹಿತಿಯನ್ನ ಕೊಟ್ಟಿದೆ. ಬಾಣಸವಾಡಿ, ಯಲಹಂಕ, ಕೋಗಿಲು ಕ್ರಾಸ್ ಸುತ್ತಮುತ್ತ ಭಾರೀ ಪ್ರಮಾಣದಲ್ಲಿ ಮಳೆ ಆಗಿದೆ. ಬೆಂಗಳೂರಲ್ಲಿ ಮಹಾಮಳೆಗೆ ವಾಹನ ಸವಾರರು ಆಲ್ರೆಡಿ ಹೈರಾಣ ಆಗಿದ್ದಾರೆ. ಮತ್ತೆ ಇವತ್ತು ನಾಳೆ ಭಾರೀ ಪ್ರಮಾಣದಲ್ಲಿ ಬೆಂಗಳೂರಲ್ಲೂ ಮಳೆ ಆಗುತ್ತೆ. ಅದು ಗಾಳಿ ಸಹಿತ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಒಟ್ಟು 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದ್ರೆ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಧಾರವಾಡ, ಹಾವೇರಿ, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಉಳಿದಂತೆ ಬೆಂಗಳೂರು ಸೇರಿದಂತೆ 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೆ ಇವತ್ತು ರಾತ್ರಿ ಮಳೆ ಬಂದ್ರೆ ಬೆಂಗಳೂರಿನ ಜನರ ಪರಿಸ್ಥಿತಿ ಎಂಥದ್ದು ಅಂತ ಹೇಳಿ ಜನರಿಗೆ ಈಗಲೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಆತಂಕ ಇದೆ. ಆಲ್ರೆಡಿ 2 ದಿವಸ ಆಯಿತು ಜಾಗರಣೆ ಮಾಡ್ತಾ. ಇವತ್ತು ಮತ್ತೆ ಮಳೆ ಬಂದರೆ ನೀರಿನ ಪ್ರಮಾಣ ಇನ್ನೂ ತಗ್ಗಿಲ್ಲ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಜನ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.